ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳ್ಳಿ, ಕಾರವಾರ ಜಿಲ್ಲಾ ವರದಿಗಾರ. ಇದೀಗ ರಾಜ್ಯದ ಕರಾವಳಿ ಭಾಗದ ಮೀನುಗಾರರು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾಡದೋಣಿಗಳಿಗೆ ನೀಡ್ತಾ ಇರುವಂತಹ ಸೀಮೆಎಣ್ಣೆಯ ದರವನ್ನ ಜಾಸ್ತಿ ಮಾಡೋದ್ರಿಂದ ಬಹಳ ಸಂಕಷ್ಟಕ್ಕೆ ಕೂಡ ಗುರಿಯಾಗಿರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಉತ್ತರ ಕನ್ನಡ ಕಾರವಾರದಲ್ಲಿ ಮೀನುಗಾರರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ಗಮನಿಸಬಹುದು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಒಂದು ಯುದ್ಧದ ಪರಿಣಾಮವಾಗಿ ಆದ ಸಂದರ್ಭದಲ್ಲಿಯೇ ಆ ಸೀಮೆಎಣ್ಣೆಯ ದರವನ್ನ ಸುಮಾರು 64 ರೂಪಾಯಿ ಇರುವ ದರವನ್ನ 1 ಲೀಟರ್ಗೆ 117 ರೂಪಾಯಿಯ ದರವನ್ನು ಕೂಡ ವಿಧಿಸಿರುವುದು ಮೀನುಗಾರರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1834 ನಾಡದೋಣಿಗಳು ಕೂಡ ಇದ್ದಿರುವಂತದ್ದು. ಬಹುತೇಕ ಬಡ ಮೀನುಗಾರರು ಕೂಡ ತಮ್ಮ ತಮ್ಮ ನಾಡದೋಣಿಗಳ ಮೂಲಕ ಮೀನುಗಾರಿಕೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ನಡುವೆ ಬುಲ್ಟ್ರಲ್ ಮತ್ತು ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರರು ಕೂಡ ತತ್ತರಿಸಿದರು. ಅದೇ ರೀತಿ ಕೂಡ ಈ ಹಿಂದೆ ಕೇವಲ ಪಿಡಿಎಸ್ ಮೂಲಕ ಸುಮಾರು ಲೀಟರ್ಗೆ 35 ರೂಪಾಯಿ ದರದಲ್ಲಿ ಸೀಮೆಎಣ್ಣೆ ಕೂಡ ನೀಡಲಾಗ್ತಾ ಇತ್ತು. ಆದರೆ ಇದೀಗ ಒಂದೇ ಸಮನೆ 64 ರೂಪಾಯಿ ಹಂತವಾಗಿ ಇರುವಂತಹ ಈ ಹಿಂದೆ ಇರುವಂತಹ 64 ರೂಪಾಯಿ ಸೀಮೆಎಣ್ಣೆಯ ದರವನ್ನ 117 ರೂಪಾಯಿಗೆ ಏರಿಸಿರುವುದು ಮೀನುಗಾರರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ದರವನ್ನು ಇಳಿಸಬೇಕು. ಅದೇ ರೀತಿ ಕೂಡ ಈ ಹಿಂದೆ ಪೂರೈಕೆ ಆಗುವಂತಹ ನೀಲಿ ಬಣ್ಣದ ಸೀಮೆಎಣ್ಣೆಯನ್ನ ಪೂರೈಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇದೀಗ ಒಂದು ಮಾಹಿತಿಯ ಪ್ರಕಾರ ಬಿಳಿ ಅಂದ್ರೆ ವೈಟ್ ಕೆರೋಸಿನ್ ಅನ್ನ ಸಪ್ಲೈ ಮಾಡ್ತಿರುವುದರಿಂದ ನಮ್ಮ ಯಾಂತ್ರಿಕ ದೋಣಿಗಳ ಒಂದು ಮಷಿನ್ಗಳು ಕೂಡ ಹಾಳಾಗ್ತಾ ಇದೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಮಷಿನ್ಗಳು ಕೂಡ ಈಗ ದುರಸ್ತಿಯಲ್ಲಿದ್ದು ಮೀನುಗಾರಿಕೆ ನಡೆಸಿದಂತ ಪರಿಸ್ಥಿತಿ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಜೂನ್ ಸಂದರ್ಭದಲ್ಲಿ ಮೀನುಗಾರಿಕೆ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಯಾವುದೇ ರೀತಿ ಮೀನುಗಾರಿಕೆ ಮಾಡಲಿಕ್ಕೆ ಆಗುವುದಿಲ್ಲ, ಮಳೆಗಾಲ ಪ್ರಾರಂಭವಾಗುತ್ತೆ. ಹೀಗಾಗಿ ಅಷ್ಟರೊಳಗೆ ತಮಗೆ ಕಡಿಮೆ ದರದಲ್ಲಿ ಸೀಮೆ ಎಣ್ಣೆಯನ್ನ ಪೂರೈಸಬೇಕು ಮತ್ತು ನಮ್ಮ ಮೀನುಗಾರರ ಬೇಡಿಕೆಯನ್ನ ಮನಗಣಬೇಕು ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1834 ನಾಡದೋಣಿ ಮೀನುಗಾರರು ಕೂಡ ಇದ್ದಾರೆ. ದೇಶಾದ್ಯಂತ 1 ರೂಪಾಯಿ ದರವನ್ನ ಏರಿಸಿದರೆ ದಂಗೆ ಕೂಡ ಹೇಳ್ತದೆ, ಪ್ರತಿಭಟನೆ ಕೂಡ ನಡೆಯುತ್ತೆ. ಆದರೆ ಮೀನುಗಾರರ ಸಹನೆಯನ್ನ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಪರಿಗಣಿಸ್ತಾ ಇದೆ ಮತ್ತು ಪರೀಕ್ಷೆಯನ್ನ ಎದುರಿಸ್ತಾ ಇರುವ ಒಂದು ಶಂಕೆ ಕೂಡ ವ್ಯಕ್ತವಾಗಿರುತ್ತದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರ ಮೀನುಗಾರರ ಒಂದು ಅನುಕೂಲದ ದೃಷ್ಟಿಯಿಂದ ಸೀಮೆಎಣ್ಣೆ ದರವನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಈ ಹಿಂದೆ ನೀಡ್ತಾ ಇರುವಂತಹ ಅಂದ್ರೆ ಪಿಡಿಎಸ್ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ನೀಡುವಂತಹ ನೀಲಿ ಬಣ್ಣದ ಸೀಮೆ ಎಣ್ಣೆಯನ್ನ ಪೂರೈಸಬೇಕೆಂಬ ಒತ್ತಾಯವನ್ನ ಮೀನುಗಾರರು ಮಾಡ್ತಾ ಇರುವಂತಹ. ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳ್ಳಿ, ಕಾರವಾರ ಜಿಲ್ಲಾ ವರದಿಗಾರ. ಇದೀಗ ರಾಜ್ಯದ ಕರಾವಳಿ ಭಾಗದ ಮೀನುಗಾರರು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾಡದೋಣಿಗಳಿಗೆ ನೀಡ್ತಾ ಇರುವಂತಹ ಸೀಮೆಎಣ್ಣೆಯ ದರವನ್ನ ಜಾಸ್ತಿ ಮಾಡೋದ್ರಿಂದ ಬಹಳ ಸಂಕಷ್ಟಕ್ಕೆ ಕೂಡ ಗುರಿಯಾಗಿರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಉತ್ತರ ಕನ್ನಡ ಕಾರವಾರದಲ್ಲಿ ಮೀನುಗಾರರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ಗಮನಿಸಬಹುದು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಒಂದು ಯುದ್ಧದ ಪರಿಣಾಮವಾಗಿ ಆದ ಸಂದರ್ಭದಲ್ಲಿಯೇ ಆ ಸೀಮೆಎಣ್ಣೆಯ ದರವನ್ನ ಸುಮಾರು 64 ರೂಪಾಯಿ ಇರುವ ದರವನ್ನ 1 ಲೀಟರ್ಗೆ 117 ರೂಪಾಯಿಯ ದರವನ್ನು ಕೂಡ ವಿಧಿಸಿರುವುದು ಮೀನುಗಾರರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1834 ನಾಡದೋಣಿಗಳು ಕೂಡ ಇದ್ದಿರುವಂತದ್ದು. ಬಹುತೇಕ ಬಡ ಮೀನುಗಾರರು ಕೂಡ ತಮ್ಮ ತಮ್ಮ ನಾಡದೋಣಿಗಳ ಮೂಲಕ ಮೀನುಗಾರಿಕೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ನಡುವೆ ಬುಲ್ಟ್ರಲ್ ಮತ್ತು ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರರು ಕೂಡ ತತ್ತರಿಸಿದರು. ಅದೇ ರೀತಿ ಕೂಡ ಈ ಹಿಂದೆ ಕೇವಲ ಪಿಡಿಎಸ್ ಮೂಲಕ ಸುಮಾರು ಲೀಟರ್ಗೆ 35 ರೂಪಾಯಿ ದರದಲ್ಲಿ ಸೀಮೆಎಣ್ಣೆ ಕೂಡ ನೀಡಲಾಗ್ತಾ ಇತ್ತು. ಆದರೆ ಇದೀಗ ಒಂದೇ ಸಮನೆ 64 ರೂಪಾಯಿ ಹಂತವಾಗಿ ಇರುವಂತಹ ಈ ಹಿಂದೆ ಇರುವಂತಹ 64 ರೂಪಾಯಿ ಸೀಮೆಎಣ್ಣೆಯ ದರವನ್ನ 117 ರೂಪಾಯಿಗೆ ಏರಿಸಿರುವುದು ಮೀನುಗಾರರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ದರವನ್ನು ಇಳಿಸಬೇಕು. ಅದೇ ರೀತಿ ಕೂಡ ಈ ಹಿಂದೆ ಪೂರೈಕೆ ಆಗುವಂತಹ ನೀಲಿ ಬಣ್ಣದ ಸೀಮೆಎಣ್ಣೆಯನ್ನ ಪೂರೈಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇದೀಗ ಒಂದು ಮಾಹಿತಿಯ ಪ್ರಕಾರ ಬಿಳಿ ಅಂದ್ರೆ ವೈಟ್ ಕೆರೋಸಿನ್ ಅನ್ನ ಸಪ್ಲೈ ಮಾಡ್ತಿರುವುದರಿಂದ ನಮ್ಮ ಯಾಂತ್ರಿಕ ದೋಣಿಗಳ ಒಂದು ಮಷಿನ್ಗಳು ಕೂಡ ಹಾಳಾಗ್ತಾ ಇದೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಮಷಿನ್ಗಳು ಕೂಡ ಈಗ ದುರಸ್ತಿಯಲ್ಲಿದ್ದು ಮೀನುಗಾರಿಕೆ ನಡೆಸಿದಂತ ಪರಿಸ್ಥಿತಿ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಜೂನ್ ಸಂದರ್ಭದಲ್ಲಿ ಮೀನುಗಾರಿಕೆ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಯಾವುದೇ ರೀತಿ ಮೀನುಗಾರಿಕೆ ಮಾಡಲಿಕ್ಕೆ ಆಗುವುದಿಲ್ಲ, ಮಳೆಗಾಲ ಪ್ರಾರಂಭವಾಗುತ್ತೆ. ಹೀಗಾಗಿ ಅಷ್ಟರೊಳಗೆ ತಮಗೆ ಕಡಿಮೆ ದರದಲ್ಲಿ ಸೀಮೆ ಎಣ್ಣೆಯನ್ನ ಪೂರೈಸಬೇಕು ಮತ್ತು ನಮ್ಮ ಮೀನುಗಾರರ ಬೇಡಿಕೆಯನ್ನ ಮನಗಣಬೇಕು ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1834 ನಾಡದೋಣಿ ಮೀನುಗಾರರು ಕೂಡ ಇದ್ದಾರೆ. ದೇಶಾದ್ಯಂತ 1 ರೂಪಾಯಿ ದರವನ್ನ ಏರಿಸಿದರೆ ದಂಗೆ ಕೂಡ ಹೇಳ್ತದೆ, ಪ್ರತಿಭಟನೆ ಕೂಡ ನಡೆಯುತ್ತೆ. ಆದರೆ ಮೀನುಗಾರರ ಸಹನೆಯನ್ನ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಪರಿಗಣಿಸ್ತಾ ಇದೆ ಮತ್ತು
ಪರೀಕ್ಷೆಯನ್ನ ಎದುರಿಸ್ತಾ ಇರುವ ಒಂದು ಶಂಕೆ ಕೂಡ ವ್ಯಕ್ತವಾಗಿರುವಂತಹ ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರ ಮೀನುಗಾರರ ಒಂದು ಅನುಕೂಲದ ದೃಷ್ಟಿಯಿಂದ ಸೀಮೆಎಣ್ಣೆ ದರವನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಈ ಹಿಂದೆ ನೀಡ್ತಾ ಇರುವಂತಹ ಅಂದ್ರೆ ಪಿಡಿಎಸ್ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ನೀಡುವಂತಹ ನೀಲಿ ಬಣ್ಣದ ಸೀಮೆ ಎಣ್ಣೆಯನ್ನ ಪೂರೈಸಬೇಕೆಂಬ ಒತ್ತಾಯವನ್ನ ಮೀನುಗಾರರು ಮಾಡ್ತಾ ಇರುವಂತಹ. ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳ್ಳಿ, ಕಾರವಾರ ಜಿಲ್ಲಾ ವರದಿಗಾರ. ಇದೀಗ ರಾಜ್ಯದ ಕರಾವಳಿ ಭಾಗದ ಮೀನುಗಾರರು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾಡದೋಣಿಗಳಿಗೆ ನೀಡ್ತಾ ಇರುವಂತಹ ಸೀಮೆಎಣ್ಣೆಯ ದರವನ್ನ ಜಾಸ್ತಿ ಮಾಡೋದ್ರಿಂದ ಬಹಳ ಸಂಕಷ್ಟಕ್ಕೆ ಕೂಡ ಗುರಿಯಾಗಿರುವಂತದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಉತ್ತರ ಕನ್ನಡ ಕಾರವಾರದಲ್ಲಿ ಮೀನುಗಾರರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನೀಡಿದ್ದಾರೆ. ಗಮನಿಸಬಹುದು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಒಂದು ಯುದ್ಧದ ಪರಿಣಾಮವಾಗಿ ಆದ ಸಂದರ್ಭದಲ್ಲಿಯೇ ಆ ಸೀಮೆಎಣ್ಣೆಯ ದರವನ್ನ ಸುಮಾರು 64 ರೂಪಾಯಿ ಇರುವ ದರವನ್ನ 1 ಲೀಟರ್ಗೆ 117 ರೂಪಾಯಿಯ ದರವನ್ನು ಕೂಡ ವಿಧಿಸಿರುವುದು ಮೀನುಗಾರರ ಒಂದು ಆತಂಕ ಕೂಡ ಕಾರಣವಾಗಿರುವಂತದ್ದು. ಯಾಕಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1834 ನಾಡದೋಣಿಗಳು ಕೂಡ ಇದ್ದಿರುವಂತದ್ದು. ಬಹುತೇಕ ಬಡ ಮೀನುಗಾರರು ಕೂಡ ತಮ್ಮ ತಮ್ಮ ನಾಡದೋಣಿಗಳ ಮೂಲಕ ಮೀನುಗಾರಿಕೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ನಡುವೆ ಬುಲ್ಟ್ರಲ್ ಮತ್ತು ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರರು ಕೂಡ ತತ್ತರಿಸಿದರು. ಅದೇ ರೀತಿ ಕೂಡ ಈ ಹಿಂದೆ ಕೇವಲ ಪಿಡಿಎಸ್ ಮೂಲಕ ಸುಮಾರು ಲೀಟರ್ಗೆ 35 ರೂಪಾಯಿ ದರದಲ್ಲಿ ಸೀಮೆಎಣ್ಣೆ ಕೂಡ ನೀಡಲಾಗ್ತಾ ಇತ್ತು. ಆದರೆ ಇದೀಗ ಒಂದೇ ಸಮನೆ 64 ರೂಪಾಯಿ ಹಂತವಾಗಿ ಇರುವಂತಹ ಈ ಹಿಂದೆ ಇರುವಂತಹ 64 ರೂಪಾಯಿ ಸೀಮೆಎಣ್ಣೆಯ ದರವನ್ನ 117 ರೂಪಾಯಿಗೆ ಏರಿಸಿರುವುದು ಮೀನುಗಾರರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿ ದರವನ್ನು ಇಳಿಸಬೇಕು. ಅದೇ ರೀತಿ ಕೂಡ ಈ ಹಿಂದೆ ಪೂರೈಕೆ ಆಗುವಂತಹ ನೀಲಿ ಬಣ್ಣದ ಸೀಮೆಎಣ್ಣೆಯನ್ನ ಪೂರೈಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇದೀಗ ಒಂದು ಮಾಹಿತಿಯ ಪ್ರಕಾರ ಬಿಳಿ ಅಂದ್ರೆ ವೈಟ್ ಕ್ಯಾರೋಸಿನ್ ಅನ್ನ ಸಪ್ಲೈ ಮಾಡ್ತಿರುವುದರಿಂದ ನಮ್ಮ ಯಾಂತ್ರಿಕ ದೋಣಿಗಳ ಒಂದು ಮಷಿನ್ಗಳು ಕೂಡ ಹಾಳಾಗ್ತಾ ಇದೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಮಷಿನ್ಗಳು ಕೂಡ ಈಗ ದುರಸ್ತಿಯಲ್ಲಿದ್ದು ಮೀನುಗಾರಿಕೆ ನಡೆಸಿದಂತಹ ಪರಿಸ್ಥಿತಿ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಜೂನ್ ಸಂದರ್ಭದಲ್ಲಿ ಮೀನುಗಾರಿಕೆ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಯಾವುದೇ ರೀತಿ ಮೀನುಗಾರಿಕೆ ಮಾಡಲಿಕ್ಕೆ ಆಗುವುದಿಲ್ಲ, ಮಳೆಗಾಲ ಪ್ರಾರಂಭವಾಗುತ್ತೆ. ಹೀಗಾಗಿ ಅಷ್ಟರೊಳಗೆ ತಮಗೆ ಕಡಿಮೆ ದರದಲ್ಲಿ ಸೀಮೆ ಎಣ್ಣೆಯನ್ನ ಪೂರೈಸಬೇಕು ಮತ್ತು ನಮ್ಮ ಮೀನುಗಾರರ ಬೇಡಿಕೆಯನ್ನ ಮನಗಣಬೇಕು ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1834 ನಾಡದೋಣಿ ಮೀನುಗಾರರು ಕೂಡ ಇದ್ದಾರೆ. ದೇಶಾದ್ಯಂತ 1 ರೂಪಾಯಿ ದರವನ್ನ ಏರಿಸಿದರೆ ದಂಗೆ ಕೂಡ ಹೇಳ್ತದೆ, ಪ್ರತಿಭಟನೆ ಕೂಡ ನಡೆಯುತ್ತೆ. ಆದರೆ ಮೀನುಗಾರರ ಸಹನೆಯನ್ನ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಪರಿಗಣಿಸ್ತಾ ಇದೆ ಮತ್ತು ಪರೀಕ್ಷೆಯನ್ನ ಎದುರಿಸ್ತಾ ಇರುವ ಒಂದು ಶಂಕೆ ಕೂಡ ವ್ಯಕ್ತವಾಗಿರುತ್ತದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರ ಮೀನುಗಾರರ ಒಂದು ಅನುಕೂಲದ ದೃಷ್ಟಿಯಿಂದ ಸೀಮೆಎಣ್ಣೆ ದರವನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಈ ಹಿಂದೆ ನೀಡ್ತಾ ಇರುವಂತಹ ಅಂದ್ರೆ ಪಿಡಿಎಸ್ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ನೀಡುವಂತಹ ನೀಲಿ ಬಣ್ಣದ ಸೀಮೆ ಎಣ್ಣೆಯನ್ನ ಪೂರೈಸಬೇಕೆಂಬ ಒತ್ತಾಯವನ್ನ ಮೀನುಗಾರರು ಮಾಡ್ತಾ ಇರುವಂತಹ. ಥ್ಯಾಂಕ್ ಯು. ನಾನು ಶೇಷಗಿರಿ ಮುಂಡಳ್ಳಿ, ಕಾರವಾರ ಜಿಲ್ಲಾ ವರದಿಗಾರ. ಇದೀಗ ರಾಜ್ಯದ ಕರಾವಳಿ ಭಾಗದ ಮೀನುಗಾರರು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾಡದೋಣಿಗಳಿಗೆ ನೀಡ್ತಾ ಇರುವಂತಹ ಸೀಮೆಎಣ್ಣೆಯ ದರವನ್ನ